ಈಗ ಭಾಳ ಸುದ್ದಿ ಆಗ್ತಾ ಇದೆ. ಅಲ್ಲು ಅರ್ಜುನ್ ಏನ್ರಿ ತಪ್ಪು, ಅಲ್ಲಿ ಕಾಲು ತುಳಿತಾಯಿತು, ಮತ್ತೊಂದಾಯಿತು. ಅವನದೇನು ತಪ್ಪಿದೆ, ಪೊಲೀಸ್ ಬರಬೇಕು. ಹಾಗಿದ್ರೆ ನಾಳೆ ಒಬ್ಬರನ್ನು ಕೊಲ್ಲಬೇಕು ಅಂತ ಒಂದು 10,000 ಜನರನ್ನು ಸೇರಿಸಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ, ಕಾಲು ತುಳಿತ ಮಾಡಿ, ಟಾರ್ಗೆಟ್ ಮಾಡಿ ಒಬ್ಬರನ್ನು ಕೊಂದರೆ ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ. ಈಗ ನಾವು ಇದನ್ನು ಬಿಡಬಾರ್ದು. ಇಷ್ಟು ಈಸಿ ಅಲ್ಲ. ಕಾಲು ತುಳಿತ ಆಗಿದೆ, ಅದಕ್ಕೆ ಶಿಕ್ಷೆ ಆಗಬೇಕು. ಯಾರು ಇತ್ತು ಅದು ಬೇರೆ ವಿಚಾರ. ನಾಳೆ ಯಾರಾದರೂ ಪ್ಲ್ಯಾನ್ ಮಾಡ್ತಾರೆ, ಎಂಥದ್ದು ಮಾಡ್ತಾರಲ್ವಾ, ನಿಮ್ಗೆ ಗೊತ್ತಲ್ವಾ, ಒಂದು 10,000 ಜನ ಸೇರಿಸೋದಪ್ಪ, ಯಾರಿಗೆ ಹೇಳಲಿಕ್ಕಿಲ್ಲ, ಸೇರಿಸ್ಬಿಟ್ಟು ಒಬ್ಬರನ್ನ ಕೊಂದು ಬಿಡೋದು, ಕಾಲು ತುಳಿತ ಥರ ಮಾಡಿ ಏನೋದು ಮಾಡಿ. ಹಾಗಾಗಿ ನೋಡಿ, ಕಾನೂನು ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಕಾಲು ತುಳಿತ ಕೇಸ್ ಗಂಭೀರವಾಗಿ ಪರಿಗಣಿಸಿದೆ ಕಾಕಿ. ಈಗ ಹೊಸ ಕಾನೂನು ಪ್ರಕಾರ BNS 105(118)(5) ಈ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಾಗಿದೆ. ದೂರು ಭಯಂಕರ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಅಲ್ಲಿ ಸ್ಟಾರ್ ಅನ್ನೋ ಕಾರಣಕ್ಕಾಗಿ ಏನು ಸಣ್ಣ ಪುಟ್ಟ ಹಾಕಿ ಕೂತಿಲ್ಲ. 105 ಸೆಕ್ಷನ್ ಇದೆಯಲ್ಲ, ಭಯಂಕರ. ಇದು ಗೊತ್ತಿಲ್ಲ, ನಾಳೆ ಇದು ಒಂದು ವೇಳೆ ವಿಪರೀತಕ್ಕೆ ಹೋದ್ರೂ ಹೋಗ್ಬೋದು, ಗೊತ್ತಿಲ್ಲ ನನಗೆ. ಸೆಕ್ಷನ್ 105 ವ್ಯಕ್ತಿಯ ಸಾವಿಗೆ ಮತ್ತೊಬ್ಬರು ಕಾರಣರಾದರೆ ಅಂತಿದೆ. ಆಮೇಲೆ ಸಾವಿನ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದರೆ, ಇಲ್ಲಿ ಸಾವಿನ ಉದ್ದೇಶ ಇಲ್ಲ ಅಂತ ಇರ್ಬೋದು. ನಾಳೆ ಯಾರೋ ಪ್ಲ್ಯಾನ್ ಮಾಡಿದರೆ, ಈ ಥರ ಇದೆ, ಈ ಥರ ಸತ್ತೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಮಾಡಿದರೆ, ಹಿಟ್ ಆ್ಯಂಡ್ ರನ್ ಮಾಡ್ದಂಗೆ ಮಾಡಿದರೆ, ಇನ್ನು ಸಾವಾಗುತ್ತೆ ಅಂತ ಗೊತ್ತಿದ್ರೂ ಸುಮ್ಮನಿದ್ರೆ 10 ವರ್ಷ ಜೈಲಿದೆ. ಇದಕ್ಕೆ ಹಲ್ಲೆ ಮಾಡದಿದ್ರೂ ಸಾವಿಗೆ ಕಾರಣವಾದರೆ ಶಿಕ್ಷೆ ಆಗತ್ತೆ. ಈ ಸೆಕ್ಷನ್ನಲ್ಲಿ ಅಪರಾಧ ಸಾಬೀತಾಗ್ಬಿಟ್ರೆ 10 ವರ್ಷ ಜೈಲಾಗತ್ತೆ. ಈ ಸೆಕ್ಷನ್ ಅಡಿಯಲ್ಲಿ ಸ್ಟೇಷನ್ ಬೇಲ್ ಕೂಡ ಸಿಗೋದು ಕಷ್ಟ ಅಂತೆ. ಇನ್ನು ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಬೇಲ್ ಪಡ್ಕೋಬೇಕು. BNS ಸೆಕ್ಷನ್ 118 ಇನ್ನೊಂದು, ಇದು ಸಾಬೀತಾದರೆ 3 ವರ್ಷ ಜೈಲು ಶಿಕ್ಷೆ ಇದೆ, 20,000 ರೂಪಾಯಿಗಳವರೆಗೆ ದಂಡ ಕೂಡ ಇದೆ. ಅದು ಸಣ್ಣದು. ಸೊ ಹಾಗಾಗಿ ಈ ಕಾಲು ತುಳಿತಾ ಇದೆಯಲ್ಲ, ಅದು ಹಂಗಾಯಿತು ಹಿಂಗಾಯಿತು ಮಾಬಲ್ಲಾಯಿತು ಹಂಗಲ್ಲ. ಅದರ ಹಿಂದೆ ಕೂಡ ಭಾಳ ಸೀರಿಯಸ್ ಇಶ್ಯೂ ಇದೆ. ನಾಳೆ ಯಾರಾದರೂ ಬೇಕಾದಂಗೆ ಮಿಸ್ಯೂಸ್ ಮಾಡಿದರೆ ನೋಡಿ, ಆ BNS 105 ಹಾಕಿದ್ರಲ್ಲ ಯಾರು ಇವನ ಮೇಲೆ, ಅಲ್ಲು ಅರ್ಜುನ್ ಮೇಲೆ, ದರ್ಶನ್ ಅವ್ರ ಮೇಲೆ 302 ಹಾಕಿದ್ರಿ. ಇಲ್ಲಿ 420 ಮತ್ತೊಂದು 302 ಇದೇ ಥರ. ಓಕೆ, ಮುಂದೀಗ ಭಾಳ ಸುದ್ದಿ ಆಗ್ತಾ ಇದೆ. ಅಲ್ಲು ಅರ್ಜುನ್ ಏನ್ರಿ ತಪ್ಪು, ಅಲ್ಲಿ ಕಾಲು ತುಳಿತಾಯಿತು, ಮತ್ತೊಂದಾಯಿತು. ಅವನದೇನು ತಪ್ಪಿದೆ, ಪೊಲೀಸ್ ಬರಬೇಕು. ಹಾಗಿದ್ರೆ ನಾಳೆ ಒಬ್ಬರನ್ನು ಕೊಲ್ಲಬೇಕು ಅಂತ ಒಂದು 10,000 ಜನರನ್ನು ಸೇರಿಸಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ, ಕಾಲು ತುಳಿತ ಮಾಡಿ, ಟಾರ್ಗೆಟ್ ಮಾಡಿ ಒಬ್ಬರನ್ನು ಕೊಂದರೆ ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ. ಈಗ ನಾವು ಇದನ್ನು ಬಿಡಬಾರ್ದು. ಇಷ್ಟು ಈಸಿ ಅಲ್ಲ. ಕಾಲು ತುಳಿತ ಆಗಿದೆ, ಅದಕ್ಕೆ ಶಿಕ್ಷೆ ಆಗಬೇಕು. ಯಾರು ಇತ್ತು ಅದು ಬೇರೆ ವಿಚಾರ. ನಾಳೆ ಯಾರಾದರೂ ಪ್ಲ್ಯಾನ್ ಮಾಡ್ತಾರೆ, ಎಂಥದ್ದು ಮಾಡ್ತಾರಲ್ವಾ, ನಿಮ್ಗೆ ಗೊತ್ತಲ್ವಾ, ಒಂದು 10,000 ಜನ ಸೇರಿಸೋದಪ್ಪ, ಯಾರಿಗೆ ಹೇಳಲಿಕ್ಕಿಲ್ಲ, ಸೇರಿಸ್ಬಿಟ್ಟು ಒಬ್ಬರನ್ನ ಕೊಂದು ಬಿಡೋದು, ಕಾಲು ತುಳಿತ ಥರ ಮಾಡಿ ಏನೋದು ಮಾಡಿ. ಹಾಗಾಗಿ ನೋಡಿ, ಕಾನೂನು ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಕಾಲು ತುಳಿತ ಕೇಸ್ ಗಂಭೀರವಾಗಿ ಪರಿಗಣಿಸಿದೆ ಕಾಕಿ. ಈಗ ಹೊಸ ಕಾನೂನು ಪ್ರಕಾರ BNS 105(118)(5) ಈ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಾಗಿದೆ. ದೂರು ಭಯಂಕರ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಅಲ್ಲಿ ಸ್ಟಾರ್ ಅನ್ನೋ ಕಾರಣಕ್ಕಾಗಿ ಏನು ಸಣ್ಣ ಪುಟ್ಟ ಹಾಕಿ ಕೂತಿಲ್ಲ. 105 ಸೆಕ್ಷನ್ ಇದೆಯಲ್ಲ, ಭಯಂಕರ. ಇದು ಗೊತ್ತಿಲ್ಲ, ನಾಳೆ ಇದು ಒಂದು ವೇಳೆ ವಿಪರೀತಕ್ಕೆ ಹೋದ್ರೂ ಹೋಗ್ಬೋದು, ಗೊತ್ತಿಲ್ಲ ನನಗೆ. ಸೆಕ್ಷನ್ 105 ವ್ಯಕ್ತಿಯ ಸಾವಿಗೆ ಮತ್ತೊಬ್ಬರು ಕಾರಣರಾದರೆ ಅಂತಿದೆ. ಆಮೇಲೆ ಸಾವಿನ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದರೆ, ಇಲ್ಲಿ ಸಾವಿನ ಉದ್ದೇಶ ಇಲ್ಲ ಅಂತ ಇರ್ಬೋದು. ನಾಳೆ ಯಾರೋ ಪ್ಲ್ಯಾನ್ ಮಾಡಿದರೆ, ಈ ಥರ ಇದೆ, ಈ ಥರ ಸತ್ತೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಮಾಡಿದರೆ, ಹಿಟ್ ಆ್ಯಂಡ್ ರನ್ ಮಾಡ್ದಂಗೆ ಮಾಡಿದರೆ, ಇನ್ನು ಸಾವಾಗುತ್ತೆ ಅಂತ ಗೊತ್ತಿದ್ರೂ ಸುಮ್ಮನಿದ್ರೆ 10 ವರ್ಷ ಜೈಲಿದೆ. ಇದಕ್ಕೆ ಹಲ್ಲೆ ಮಾಡದಿದ್ರೂ ಸಾವಿಗೆ ಕಾರಣವಾದರೆ ಶಿಕ್ಷೆ ಆಗತ್ತೆ. ಈ ಸೆಕ್ಷನ್ನಲ್ಲಿ ಅಪರಾಧ ಸಾಬೀತಾಗ್ಬಿಟ್ರೆ 10 ವರ್ಷ ಜೈಲಾಗತ್ತೆ. ಈ ಸೆಕ್ಷನ್ ಅಡಿಯಲ್ಲಿ ಸ್ಟೇಷನ್ ಬೇಲ್ ಕೂಡ ಸಿಗೋದು ಕಷ್ಟ ಅಂತೆ. ಇನ್ನು ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಬೇಲ್ ಪಡ್ಕೋಬೇಕು. BNS ಸೆಕ್ಷನ್ 118 ಇನ್ನೊಂದು, ಇದು ಸಾಬೀತಾದರೆ 3 ವರ್ಷ ಜೈಲು ಶಿಕ್ಷೆ ಇದೆ, 20,000 ರೂಪಾಯಿಗಳವರೆಗೆ ದಂಡ ಕೂಡ ಇದೆ. ಅದು ಸಣ್ಣದು. ಸೊ ಹಾಗಾಗಿ ಈ ಕಾಲು ತುಳಿತಾ ಇದೆಯಲ್ಲ, ಅದು ಹಂಗಾಯಿತು ಹಿಂಗಾಯಿತು ಮಾಬಲ್ಲಾಯಿತು ಹಂಗಲ್ಲ. ಅದರ ಹಿಂದೆ ಕೂಡ ಭಾಳ ಸೀರಿಯಸ್ ಇಶ್ಯೂ ಇದೆ. ನಾಳೆ ಯಾರಾದರೂ ಬೇಕಾದಂಗೆ ಮಿಸ್ಯೂಸ್ ಮಾಡಿದರೆ
ನೋಡಿ ಆ BNS 105 ಹಾಕಿದ್ರಲ್ಲ ಯಾರು ಇವನ ಮೇಲೆ ಅಲ್ಲು ಅರ್ಜುನ್ ಮೇಲೆ, ದರ್ಶನ್ ಅವ್ರ ಮೇಲೆ 302 ಹಾಕಿದ್ರಿ ಇಲ್ಲಿ 420 ಮತ್ತೊಂದು 302 ಇದೇ ಥರ. ಓಕೆ, ಮುಂದೀಗ ಭಾಳ ಸುದ್ದಿ ಆಗ್ತಾ ಇದೆ. ಅಲ್ಲು ಅರ್ಜುನ್ ಏನ್ರಿ ತಪ್ಪು, ಅಲ್ಲಿ ಕಾಲು ತುಳಿತಾ ಆಯಿತು, ಮತ್ತೊಂದು ಆಯಿತು, ಅವನದೇನು ತಪ್ಪಿದೆ, ಪೊಲೀಸ್ ಬರಬೇಕು. ಹಾಗಿದ್ರೆ ನಾಳೆ ಒಬ್ಬರನ್ನು ಕೊಲ್ಲಬೇಕು ಅಂತ ಒಂದು 10,000 ಜನರನ್ನು ಸೇರಿಸಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ, ಕಾಲು ತುಳಿತ ಮಾಡಿ, ಟಾರ್ಗೆಟ್ ಮಾಡಿ ಒಬ್ಬರನ್ನು ಕೊಂದರೆ ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ. ಈಗ ನಾವು ಇದನ್ನು ಬಿಡಬಾರ್ದು, ಇಷ್ಟು ಈಸಿ ಅಲ್ಲ. ಕಾಲು ತುಳಿತ ಆಗಿದೆ, ಅದಕ್ಕೆ ಶಿಕ್ಷೆ ಆಗಬೇಕು. ಯಾರು ಇತ್ತು ಅದು ಬೇರೆ ವಿಚಾರ. ನಾಳೆ ಯಾರಾದರೂ ಪ್ಲ್ಯಾನ್ ಮಾಡ್ತಾರೆ, ಎಂಥದ್ದು ಮಾಡ್ತಾರಲ್ವಾ, ನಿಮ್ಗೆ ಗೊತ್ತಲ್ವಾ, ಒಂದು 10,000 ಜನ ಸೇರಿಸೋದಪ್ಪ, ಯಾರಿಗೆ ಹೇಳಲಿಕ್ಕಿಲ್ಲ, ಸೇರಿಸ್ಬಿಟ್ಟು ಒಬ್ಬರನ್ನ ಕೊಂದುಬಿಡೋದು, ಕಾಲು ತುಳಿತ ಥರ ಮಾಡಿ ಏನೋದು ಮಾಡಿ. ಹಾಗಾಗಿ ನೋಡಿ, ಕಾನೂನು ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಕಾಲು ತುಳಿತ ಕೇಸ್ ಗಂಭೀರವಾಗಿ ಪರಿಗಣಿಸಿದೆ ಕಾಕಿ. ಈಗ ಹೊಸ ಕಾನೂನು ಪ್ರಕಾರ BNS 105, 118(5) ಈ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಾಗಿದೆ. ದೂರು ಭಯಂಕರ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಅಲ್ಲಿ ಸ್ಟಾರ್ ಅನ್ನೋ ಕಾರಣಕ್ಕಾಗಿ ಏನು ಸಣ್ಣ ಪುಟ್ಟ ಹಾಕಿ ಕೂತಿಲ್ಲ. 105 ಸೆಕ್ಷನ್ ಇದೆಯಲ್ಲ, ಬಾಬಾ ಭಯಂಕರ. ಇದು ಗೊತ್ತಿಲ್ಲ, ನಾಳೆ ಇದು ಒಂದು ವೇಳೆ ವಿಪರೀತಕ್ಕೆ ಹೋದರೂ ಹೋಗ್ಬೋದು, ಗೊತ್ತಿಲ್ಲ ನನಗೆ. ಸೆಕ್ಷನ್ 105 ವ್ಯಕ್ತಿಯ ಸಾವಿಗೆ ಮತ್ತೊಬ್ಬರು ಕಾರಣರಾದರೆ ಅಂತಿದೆ. ಆಮೇಲೆ ಸಾವಿನ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದರೆ, ಇಲ್ಲಿ ಸಾವಿನ ಉದ್ದೇಶ ಇಲ್ಲ ಅಂತ ಇರ್ಬೋದು. ನಾಳೆ ಯಾರೋ ಪ್ಲ್ಯಾನ್ ಮಾಡಿದರೆ, ಈ ಥರ ಇದೆ, ಈ ಥರ ಸತ್ತೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಮಾಡಿದರೆ, ಹಿಟ್ ಆ್ಯಂಡ್ ರನ್ ಮಾಡ್ದಂಗೆ ಮಾಡಿದರೆ, ಇನ್ನು ಸಾವಾಗುತ್ತೆ ಅಂತ ಗೊತ್ತಿದ್ರೂ ಸುಮ್ಮನಿದ್ರೆ 10 ವರ್ಷ ಜೈಲಿದೆ. ಇದಕ್ಕೆ ಹಲ್ಲೆ ಮಾಡದಿದ್ರೂ ಸಾವಿಗೆ ಕಾರಣವಾದರೆ ಶಿಕ್ಷೆ ಆಗತ್ತೆ. ಈ ಸೆಕ್ಷನ್ನಲ್ಲಿ ಅಪರಾಧ ಸಾಬೀತಾಗ್ಬಿಟ್ರೆ 10 ವರ್ಷ ಜೈಲಾಗತ್ತೆ. ಈ ಸೆಕ್ಷನ್ ಅಡಿಯಲ್ಲಿ ಸ್ಟೇಷನ್ ಬೇಲ್ ಕೂಡ ಸಿಗೋದು ಕಷ್ಟ ಅಂತೆ. ಇನ್ನು ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಬೇಲ್ ಪಡ್ಕೋಬೇಕು. BNS ಸೆಕ್ಷನ್ 118 ಇನ್ನೊಂದು, ಇದು ಸಾಬೀತಾದರೆ 3 ವರ್ಷ ಜೈಲು ಶಿಕ್ಷೆ ಇದೆ, 20,000 ರೂಪಾಯಿಗಳವರೆಗೆ ದಂಡ ಕೂಡ ಇದೆ, ಅದು ಸಣ್ಣದು. ಸೊ ಹಾಗಾಗಿ ಈ ಕಾಲು ತುಳಿತಾ ಇದೆಯಲ್ಲ, ಅದು ಹಂಗಾಯಿತು ಹಿಂಗಾಯಿತು ಮಾಬಲ್ಲಾಯಿತು ಹಂಗಲ್ಲ, ಅದರ ಹಿಂದೆ ಕೂಡ ಭಾಳ ಸೀರಿಯಸ್ ಇಶ್ಯೂ ಇದೆ. ನಾಳೆ ಯಾರಾದರೂ ಬೇಕಾದಂಗೆ ಮಿಸ್ಯೂಸ್ ಮಾಡಿದರೆ ನೋಡಿ, ಆ BNS 105 ಹಾಕಿದ್ರಲ್ಲ ಯಾರು ಇವನ ಮೇಲೆ ಅಲ್ಲು ಅರ್ಜುನ್ ಮೇಲೆ, ದರ್ಶನ್ ಅವ್ರ ಮೇಲೆ 302 ಹಾಕಿದ್ರಿ ಇಲ್ಲಿ 420 ಮತ್ತೊಂದು 302 ಇದೇ ಥರ. ಓಕೆ, ಮುಂದೀಗ ಭಾಳ ಸುದ್ದಿ ಆಗ್ತಾ ಇದೆ. ಅಲ್ಲು ಅರ್ಜುನ್ ಏನ್ರಿ ತಪ್ಪು, ಅಲ್ಲಿ ಕಾಲು ತುಳಿತ ಆಯಿತು, ಮತ್ತೊಂದು ಆಯಿತು, ಅವನದೇನು ತಪ್ಪಿದೆ, ಪೊಲೀಸ್ ಬರಬೇಕು. ಹಾಗಿದ್ರೆ ನಾಳೆ ಒಬ್ಬರನ್ನು ಕೊಲ್ಲಬೇಕು ಅಂತ ಒಂದು 10,000 ಜನರನ್ನು ಸೇರಿಸಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ, ಕಾಲು ತುಳಿತ ಮಾಡಿ, ಟಾರ್ಗೆಟ್ ಮಾಡಿ ಒಬ್ಬರನ್ನು ಕೊಂದರೆ ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ. ಈಗ ನಾವು ಇದನ್ನು ಬಿಡಬಾರ್ದು, ಇಷ್ಟು ಈಸಿ ಅಲ್ಲ. ಕಾಲು ತುಳಿತ ಆಗಿದೆ, ಅದಕ್ಕೆ ಶಿಕ್ಷೆ ಆಗಬೇಕು. ಯಾರು ಇತ್ತು ಅದು ಬೇರೆ ವಿಚಾರ. ನಾಳೆ ಯಾರಾದರೂ ಪ್ಲ್ಯಾನ್ ಮಾಡ್ತಾರೆ, ಎಂಥದ್ದು ಮಾಡ್ತಾರಲ್ವಾ, ನಿಮ್ಗೆ ಗೊತ್ತಲ್ವಾ, ಒಂದು 10,000 ಜನ ಸೇರಿಸೋದಪ್ಪ, ಯಾರಿಗೆ ಹೇಳಲಿಕ್ಕಿಲ್ಲ, ಸೇರಿಸ್ಬಿಟ್ಟು ಒಬ್ಬರನ್ನ ಕೊಂದುಬಿಡೋದು, ಕಾಲು ತುಳಿತ ಥರ ಮಾಡಿ ಏನೋದು ಮಾಡಿ. ಹಾಗಾಗಿ ನೋಡಿ, ಕಾನೂನು ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಕಾಲು ತುಳಿತ ಕೇಸ್ ಗಂಭೀರವಾಗಿ ಪರಿಗಣಿಸಿದೆ ಕಾಕಿ. ಈಗ ಹೊಸ ಕಾನೂನು ಪ್ರಕಾರ BNS 105, 118(5) ಈ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಾಗಿದೆ. ದೂರು ಭಯಂಕರ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಅಲ್ಲಿ ಸ್ಟಾರ್ ಅನ್ನೋ ಕಾರಣಕ್ಕಾಗಿ ಏನು ಸಣ್ಣ ಪುಟ್ಟ ಹಾಕಿ ಕೂತಿಲ್ಲ. 105 ಸೆಕ್ಷನ್ ಇದೆಯಲ್ಲ, ಬಾಬಾ ಭಯಂಕರ. ಇದು ಗೊತ್ತಿಲ್ಲ, ನಾಳೆ ಇದು ಒಂದು ವೇಳೆ ವಿಪರೀತಕ್ಕೆ ಹೋದರೂ ಹೋಗ್ಬೋದು, ಗೊತ್ತಿಲ್ಲ ನನಗೆ. ಸೆಕ್ಷನ್ 105 ವ್ಯಕ್ತಿಯ ಸಾವಿಗೆ ಮತ್ತೊಬ್ಬರು ಕಾರಣರಾದರೆ ಅಂತಿದೆ. ಆಮೇಲೆ ಸಾವಿನ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದರೆ, ಇಲ್ಲಿ ಸಾವಿನ ಉದ್ದೇಶ ಇಲ್ಲ ಅಂತ ಇರ್ಬೋದು. ನಾಳೆ ಯಾರೋ ಪ್ಲ್ಯಾನ್ ಮಾಡಿದರೆ, ಈ ಥರ ಇದೆ, ಈ ಥರ ಸತ್ತೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಮಾಡಿದರೆ, ಹಿಟ್ ಆ್ಯಂಡ್ ರನ್ ಮಾಡ್ದಂಗೆ ಮಾಡಿದರೆ, ಇನ್ನು ಸಾವಾಗುತ್ತೆ ಅಂತ ಗೊತ್ತಿದ್ರೂ ಸುಮ್ಮನಿದ್ರೆ 10 ವರ್ಷ ಜೈಲಿದೆ. ಇದಕ್ಕೆ ಹಲ್ಲೆ ಮಾಡದಿದ್ರೂ ಸಾವಿಗೆ ಕಾರಣವಾದರೆ ಶಿಕ್ಷೆ ಆಗತ್ತೆ. ಈ ಸೆಕ್ಷನ್ನಲ್ಲಿ ಅಪರಾಧ ಸಾಬೀತಾಗ್ಬಿಟ್ರೆ 10 ವರ್ಷ ಜೈಲಾಗತ್ತೆ. ಈ ಸೆಕ್ಷನ್ ಅಡಿಯಲ್ಲಿ ಸ್ಟೇಷನ್ ಬೇಲ್ ಕೂಡ ಸಿಗೋದು ಕಷ್ಟ ಅಂತೆ. ಇನ್ನು ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಬೇಲ್ ಪಡ್ಕೋಬೇಕು. BNS ಸೆಕ್ಷನ್ 118 ಇನ್ನೊಂದು,
ಇದು ಸಾಬೀತಾದರೆ 3 ವರ್ಷ ಜೈಲು ಶಿಕ್ಷೆ ಇದೆ, 20,000 ರೂಪಾಯಿಗಳವರೆಗೆ ದಂಡ ಕೂಡ ಇದೆ, ಅದು ಸಣ್ಣದು. ಸೊ ಹಾಗಾಗಿ ಈ ಕಾಲು ತುಳ್ತಾ ಇದೆಯಲ್ಲ, ಅದು ಹಂಗಾಯಿತು ಹಿಂಗಾಯಿತು ಮಾಬಲ್ಲಾಯಿತು ಹಂಗಲ್ಲ, ಅದರ ಹಿಂದೆ ಕೂಡ ಭಾಳ ಸೀರಿಯಸ್ ಇಶ್ಯೂ ಇದೆ. ನಾಳೆ ಯಾರಾದರೂ ಬೇಕಾದಂಗೆ ಮಿಸ್ಯೂಸ್ ಮಾಡಿದರೆ ನೋಡಿ, ಆ BNS 105 ಹಾಕಿದ್ರಲ್ಲ ಯಾರು ಇವನ ಮೇಲೆ, ಅಲ್ಲು ಅರ್ಜುನ್ ಮೇಲೆ, ದರ್ಶನ್ ಅವ್ರ ಮೇಲೆ 302 ಹಾಕಿದ್ರಿ ಇಲ್ಲಿ, 420 ಮತ್ತೊಂದು 302 ಇದೇ ಥರ. ಓಕೆ.